पूज्याय राघवेन्द्राय सत्यधर्मरताय च। ಇನ್ನು ಹೆಣ್ಣುಮಕ್ಕಳು ವಿಚಾರಕ್ಕೆ ಬರೋದಾದರೆ, ಈಗ ಗಂಡ್ಮಕ್ಳಿಗೂ ಮದುವೆ ಆಗ್ತಾ ಇರಲ್ಲ, ಹೆಣ್ಮಕ್ಳಿಗೂ ಮದುವೆ ಆಗ್ತಾ ಇರಲ್ಲ, ಎಷ್ಟು ಹುಡುಕ್ತಾ ಇರ್ತಾರೆ, ಬಂದರೂ ಕೂಡ ಒಪ್ಪೋದಿಲ್ಲ. ತುಂಬ ಏಜ್ ಆಗ್ತಾ ಇರುತ್ತೆ, ಬಟ್ ಯಾವುದೂ ಅವರಿಗೆ ಒಪ್ಪಿಗೆ ಆಗ್ತಾ ಇರಲ್ಲ. ಇದು ಯಾವ ದೋಷದಿಂದ ಈ ರೀತಿ ಆಗುತ್ತೆ? ಯಾರು ಬಂದರೂ ಅವರಿಗೆ ಇಷ್ಟ ಆಗಲ್ಲ, ಇಷ್ಟ ಆದರೆ ಬೇರೆ ಇವರಿಷ್ಟ ಆದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ, ಅವ್ರು ಇಷ್ಟ ಆದರೆ ಇವರು ರಿಜೆಕ್ಟ್ ಮಾಡ್ತಾರೆ. ಯಾಕಾಗುತ್ತೆ? ಏನಾದರೂ ದೋಷ ಇರುತ್ತಾ? ಖಂಡಿತ ನೋಡಿ, ಆ ಥರ ಇರೋರಿಗೆ ಇವಾಗ ಹೆಣ್ಮಕ್ಳು ಇದ್ದಾರೆ, 30 ವರ್ಷ ಆಗ್ತಾ ಇದೆ, 28 ವರ್ಷ ಆಗ್ತಾ ಇದೆ, 33 ವರ್ಷನೂ ಸಹ ಆಯಿತು, ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ ಕಾರಣ ಏನು ಅಂತಂದರೆ ಖಂಡಿತ ದೋಷ ಇರುತ್ತೆ. ದೋಷ ಇರುವಾಗ ಮದುವೆ ಮಾಡಲೇಬಾರ್ದು. ಆ ದೋಷನ ಪರಿಹಾರ ಆಗಲೇಬೇಕು. ಸ್ಫೂರ್ತಿಯಾಗಿ ಪರಿಹಾರ ಆದಮೇಲೆ ಖಂಡಿತ ಮದುವೆ ಮಾಡಿ. ಇವಾಗ ಮಂಗಳ ದೋಷ ಇದೆ ಅಂತ ಅಂದರೆ ಅದನ್ನು ಸರಿಪಡಿಸಲೇಬೇಕು. ಮಂಗಳ ದೋಷ ಯಾಕೆ ಸರಿಪಡಿಸೋದು ಅಂತ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ, ಖಂಡಿತ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋರು ಸುಬ್ರಹ್ಮಣ್ಯಗೆ ಹೋಗ್ಬೋದು. ಅದೇ ರೀತಿ ಪಳನಿ ಅಂತ ಹೇಳಿ ತಮಿಳ್ನಾಡಲ್ಲಿ ಪಳನಿ ಇದೆ, ಪಳನಿಗೂ ಸಹ ಹೋಗ್ಬೋದು. ನೋಡಿ, ಪಿತೃದೋಷ, ಪಿತೃಶಾಪ, ಅದೇ ರೀತಿ ಕನ್ಯಾಶಾಪ, ಕನ್ಯಾದೋಷ, ಅದೇ ರೀತಿ ನಮಗೆ ಯಾರಾದರೂ ಗರ್ಭಿಣಿ ಶಾಪ ಹಾಕಿದ್ದಾರೆ ಅಂತ ಅಂದ್ರೂ ಸಹ ಇದೆಲ್ಲ ಶಾಪ ಇರೋ ಅಂಥದ್ದು, ಪಾಪ ಆಗಿರೋ ಅಂಥದ್ದು ಖಂಡಿತ ಯಾವ ಕಾರಣಕ್ಕೂ ಆದಷ್ಟು ಬೇಗ ಮದುವೆ ಆಗೋದಿಲ್ಲ. ಅದೇ ರೀತಿ ಪಿತೃಗಳನ್ನ, ಆ ವಂಶದಲ್ಲಿ ಪಿತೃಗಳನ್ನ ಪೂಜಿಸ್ತಾರೆ, ಯಾವ ವರ್ಷನೂ ಪೂಜೆ ಮಾಡೋದಿಲ್ಲ. ಹಾಗಾಗಿ ಸುಮ್ಮನೆ ನಮ್ಮಪ್ಪ ಹೋಗಿದ್ದಾರೆ, ನಮ್ಮಮ್ಮ ಹೋಗಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅರ್ಥ ಅಲ್ಲ. ಯಾರ್ಯಾರು ಹೋಗಿದ್ದಾರೋ ಎಲ್ಲರೂ ಪ್ರಾರ್ಥನೆ ಮಾಡಿ 1 ವರ್ಷಕ್ಕೊಮ್ಮೆ ಖಂಡಿತ ಆ ಪಿತೃಪಕ್ಷದಲ್ಲಿ ಪೂಜೆ ಮಾಡಲೇಬೇಕು. ಮಾಡೋ ಅಂಥ ಟೈಮಲ್ಲಿ ಖಂಡಿತ ಆ ದರಿದ್ರಗಳಾಗಲಿ, ದೋಷಗಳಾಗಲಿ, ಪಾಪಗಳಾಗಲಿ ಓದೇ ಹೋಗುತ್ತೆ. ಇವಾಗ ನೋಡಿ, ಯಾವ ಕಾರಣಕ್ಕೂ ಸರಿ ಹೆಣ್ಮಕ್ಳಿಗೆ ಒಂದು ದೋಷ ಬಂದಿದೆ ಅಂದರೆ ಆ ಹೆಣ್ಮಕ್ಳು ಫಸ್ಟ್ ಹೋಗ್ಬೇಕಾಗಿರೋದು ದುರ್ಗೆ ಅಮ್ಮನ ಹತ್ರ. ದೋಷ ಇದೆ ಅಂತ ಗೊತ್ತಾದ್ರೇ ಆ ದುರ್ಗಾದೇವಿ ಹತ್ರ ಮಂಗಳವಾರ ಖಂಡಿತ ಹೋಗಬೇಕು. ಅದೇ ರೀತಿ ಗಂಡ್ಮಕ್ಳಿಗೆ ದೋಷ ಇದೆ ಅಂತ ಅಂದರೆ ಖಂಡಿತ ಹೋಗಿ ಶುಕ್ರವಾರ ದಿವಸ, ತಾಯಿ ಆದವರು ಶುಕ್ರವಾರ ದಿವಸ ರಾಹುಕಾಲದಲ್ಲಿ ದೀಪ ಹಚ್ಚಲೇಬೇಕು. ಈ ಥರ ಮಾಡಿದ್ರೆ ಮಾತ್ರನೇ ಅದು ಸರಿಯಾಗೋದಕ್ಕೆ ಚಾನ್ಸಸ್ ಇದೆ. ಅದೇ ರೀತಿ ಯಾವ ದೋಷ ಆದ್ರೂ ಇದೆ ಅಂತ ಗೊತ್ತಾದ ಮೇಲೆ, ಇವಾಗ ಪಿತೃಶಾಪ ಇದೆ ಅನ್ನೋರು ಆ ಪಿತೃಶಾಪನ ಹೋಗ್ಸೋದಕ್ಕೆ ಖಂಡಿತ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಬೇಕು. ರುದ್ರಾಭಿಷೇಕ ಮಾಡುವಾಗ ನಮಗೇನಿದೆ ಪ್ರತಿಫಲ ಅಂದರೆ ಜೀವಕ್ಕೆ ಅಪಾಯ ಇದ್ರೂ ಸಹ ಸರಿಪಡಿಸ್ಕೋಬೋದು. ಅದೇ ರೀತಿ ಸುದರ್ಶನದ ಹತ್ರ ಹೋಗಿ ಪ್ರಾರ್ಥನೆ ಇಡಬೇಕು. ಆಮೇಲೆ ಯೋಗ ನರಸಿಂಹರ ಹತ್ರ ಹೋಗಬೇಕು. ಖಂಡಿತ ಇದನ್ನೆಲ್ಲ ಮಾಡ್ತಾ ಬಂದರೆ ಆ ಶಾಪ ಆಗಲಿ, ಪಾಪ ಆಗಲಿ ಎಲ್ಲನೂ ನಮ್ಮಿಂದ ದೂರ ಆಗುತ್ತೆ. ಆಗ್ತಾ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವಿವಾಗ ಒಂದು ಹೆಣ್ಣು ನೋಡಿರ್ತೀವಿ ಅಥವಾ ಒಂದು ಗಂಡು ನೋಡಿರ್ತೀವಿ, ಅದು ನಮಗೆ ನಮ್ಮ ಮನೆ ತನಕ ಆಗುತ್ತಾ ಅಂತ ಅನ್ನೋದು ಸ್ವಲ್ಪ ಮಾತಾಡೋಂಥ ವಿಷಯದಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಈ ಶಾಪಗಳನ್ನೆಲ್ಲ ಸರಿ ಮಾಡಬೇಕು ಅಂತಂದರೆ ಖಂಡಿತ ಇದೆಯಾ ಇಲ್ವಾ ಅನ್ನೋದು ಫಸ್ಟು ತಿಳ್ಕೊಳ್ಳಿ. ನಿಮ್ಮ ಜನ್ಮರಾಶಿ, ಜನ್ಮ ನಕ್ಷತ್ರದಲ್ಲಿ ಫಸ್ಟು ತಿಳ್ಕೊಂಡು ಇದೆ ಅಂತ ಗೊತ್ತಾಯಿತು ಅಂದರೆ ಖಂಡಿತ ಅದು ಸರಿ ಮಾಡಲೇಬೇಕು. ಮಾಡಿಬಿಟ್ಟು ಮುಂದೆ ಕಾಲಿಡೋದು ಭಾರಿ ಒಳ್ಳೆಯದು. ಸಪೋಸ್ ದೋಷ ಇದೆ ಖಂಡಿತ ಅವ್ರಿಗಿದೆ ದೋಷ ಅನ್ನೋದಿತ್ತು ಅಂದರೆ ಪರಿಹಾರ ಮಾಡ್ದಿರ ಮದುವೆ ಮಾಡಬೇಡಿ. ಮದುವೆ ಆದಮೇಲೆ ಸಂತಾನ ಭಾಗ್ಯ ಸಿಗೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಇತ್ತು ಅಂದರೆ ಸರಿಪಡಿಸ್ಬಿಟ್ಟು ನೀವು ಮದುವೆ ಮಾಡೋದು ಖಂಡಿತ ಒಳ್ಳೆಯದು. ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಖಂಡಿತ ತಾಯಿ ಆದವಳು, ತಂದೆ ಆದವರು ಮಾಡಿದ್ರೆ ಇಡೀ ವಂಶಕ್ಕೆ ಒಳ್ಳೆಯದಾದೇ ಆಗುತ್ತೆ ನೋಡಿ, ಖಂಡಿತ. ಓಕೆ ಅಮ್ಮ, ಇನ್ನು ಸಂತಾನ ವಿಚಾರಕ್ಕೆ ಬರೋದಾದರೆ, ತುಂಬ ಪ್ರಯತ್ನ ಪಡ್ತಿರ್ತಾರೆ, ಬಟ್ ಕೆಲವು ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು ಯಾಕೆ ಬರುತ್ತೆ? ದೋಷದಿಂದ ಬರುತ್ತಾ? ಯಾಕೆ ಬರುತ್ತೆ? ಖಂಡಿತ ನೋಡಿ, ಗರ್ಭಕೋಶದಲ್ಲಿ ಈಗ ಯಾರಿಗೇ ಆಗಿರಲಿ, ಇವಾಗ ನಮಗೆ ಒಂದು ವಯಸ್ಸಾಗಿರೋರು ಇವಾಗ ನಮ್ಮದು ದೂರ ಆಗ್ತಾಯಿದ್ವಿ, ಮೆನ್ಸಸ್ ಆಗ್ತಾಯಿದ್ವಿ, ಈಗ ಮೆನ್ಸಸ್ ನಿಂತೋಗ್ಬಿಟ್ಟಿದೆ. ಯಾವ ಕಾರಣ ಅಂತ ಅಂದರೆ ಮೆನ್ಸಸ್ ಆ ಏಜ್ ಬರೋವಾಗ ಖಂಡಿತ ಸ್ಟಾಪ್ ಆದೇ ಆಗುತ್ತೆ. ಚಿಕ್ಕ ವಯಸ್ಸಲ್ಲೂ ಇವಾಗ ಬರ್ತಾ ತುಂಬ ಚಿಕ್ಕ ವಯಸ್ಸಾಗಿರೋರಿಗೂ ಸಹ ಮೆನ್ಸಸ್ ನಿಲ್ತಾ ಇದೆ. 27 ವಯಸ್ಸಲ್ಲಿ, 29 ವಯಸ್ಸಲ್ಲಿ, 30 ವಯಸ್ಸಲ್ಲೂ ಸಹ ನಿಲ್ತಾ ಇದೆ. ಅದೇನು ಅಂತಂದರೆ ಆ ಗಟ್ಟಿ ಬರೋ ಅಂಥದ್ದು, ನೀರಿನ ಗಟ್ಟಿ ಒಳಗಡೆ ನಮಗೆ ಫೈಬ್ರಾಯ್ಡ್ ಬರೋ ಅಂಥದ್ದು ಹೊಟ್ಟೆಯಲ್ಲಿ. ಯಾಕೆ ಅಂತಂದರೆ ನಾವು ತಿನ್ನೋ ಅಂಥ
ಫಾಸ್ಟ್ ಫುಡ್ಡು ಸಹ ಅದಕ್ಕೆ ಪ್ರಾಬ್ಲಮ್ ಇದೆ. ಅದೇ ರೀತಿ ತುಂಬಾ ನೀರು ಕುಡ್ದಿರ, ನೀರನ್ನು ಜಾಸ್ತಿ ಯಾರು ಕುಡಿಯಲ್ಲ, ಟಾಣಿಕ್ ಥರ ಕುಡಿತಾರೆ. ಈ ಥರ ಟಾಣಿಕ್ ಥರ ಕುಡಿದ್ರೂ ಸಹ ಅದು ಬರುತ್ತೆ. ಹಾಗಾಗಿ ಡಾಕ್ಟ್ರ್ ಹೇಳೋಂಥ ವಿಷಯಗಳು ಡಾಕ್ಟ್ರ್ ಹತ್ರ ತಿಳ್ಕೊಬೋದು. ಆದರೆ ನೋಡಿ, ಪಾರಂಪರೆಯಿಂದ ಬರೋ ಅಂಥದ್ದು ಸಹ ಇದೆ ಇದರಲ್ಲಿ. ಯಾರಿಗಾದರೂ ನಮ್ಮ ವಂಶದಲ್ಲಿ ಖಂಡಿತ ಯೂಟ್ರಸ್ ಪ್ರಾಬ್ಲಮ್ ಇತ್ತು. ಇವಾಗ ನಮ್ಮ ತಾಯಿ ತೀರ್ಕೊಂಡಿದ್ದು ಸಹ ನಮ್ಮ ತಾಯಿಗೆ ಹೊಟ್ಟೆಲ್ಲಿ ಗಟ್ಟಿ ಇದೆ ಅಂತ ಹೇಳಿದರು. ಆದರೆ ನಮ್ಮ ತಾಯಿ ನಾನು ಆಪ್ರೇಷನ್ನೇ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ನನಗೆ ಬೇಡವೇ ಬೇಡ, ಭಯ ಆಗ್ತೈತೆ ಅಂತಲೇ ನಮ್ಮ ತಾಯಿ ತೀರ್ಕೊಬಿಟ್ರು. ಕಾರಣ ಏನು ಅಂದರೆ ನೋಡಿ, ಅದು ಪ್ರಾಣನೇ ತೆಗೆದ್ಬಿಡುತ್ತೆ. ಅಷ್ಟು ಒಂದು ಅದು ಡಿಫ್ರೆಂಟ್ ಆಗಿದ್ದಂಥ ಬಂತು ಅಂದರೆ ಪ್ರಾಣ ತೆಗೆದಿರ ಹೋಗಲ್ಲ. ಅಷ್ಟು ಒಂದು ಫೈಬ್ರಾಯ್ಡ್ಗೆ ಶಕ್ತಿ ಇದೆ. ಹಾಗಾಗಿ ಅದೇನಕ್ಕೆ ಬರುತ್ತೆ ಅಂದರೆ ದೇಹದಲ್ಲಿ ಇರೋಂಥ ಶಕ್ತಿ ಕಮ್ಮಿ ಆಗುವಾಗ ಖಂಡಿತ ಬಂದೇ ಬರುತ್ತೆ. ಅದು ಉತ್ಪತ್ತಿ ಆಗೋದು ಹೇಗೆ ಅಂತ ಅಂದರೆ ನಾವು ಮಾಡಿರೋ ಅಂಥ ಪಾಪದಲ್ಲೂ ಸಹ, ನಾವು ಮಾಡಿರೋ ಅಂಥ ಕರ್ಮದಲ್ಲೂ ಸಹ ಬರುತ್ತೆ. ಅದಕ್ಕೆ ಹೇಳೋದು ದಾನ ಧರ್ಮ ಮಾಡಿ. ಅದನ್ನು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಚಿಕ್ಕದಾಗಿರುವಾಗಲೇ ಕರಗಿಸ್ಬಿಡ್ಬೋದು. ಹಾಗಾಗಿ ಪಾಪ ಕರ್ಮ ಮಾಡಿದ್ದೀವಿ ಅದರಿಂದ ಬರುತ್ತೆ ಅಂದರೆ ನಾವು ಮಾಡಲಿಲ್ಲ, ಮುನ್ನೋರಿದ್ದರೂ ಅವ್ರು ಮಾಡಿದ್ದಾರೆ. ಅದು ಬ್ಯಾಲೆನ್ಸ್ ಇರೋದು ನಮ್ಮ ಮುಖಾಂತರ ತೀರಿಸ್ತಾ ಇದ್ದಾರೆ. ನೋಡಿ, ಮುಂದೆ ಯಾರಿದ್ರು? ಯಾರೂ ಇಲ್ಲ, ನಾವೇ ಇದ್ವಿ. ಆವಾಗ ನಾವೇ ಇದ್ವಿ, ನಾವು ಮಾಡಿದಂಥದ್ದು ಇವಾಗ ನಾವೇ ಅನುಭವಿಸ್ತಾ ಇದ್ದೀವಿ. ನಾಳೆ ದಿವಸನೂ ಅಷ್ಟೇ, ನಾಳೆ ಹುಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ಭಗವಂತನಿಗೆ ಬಿಟ್ಟಿದ್ದು. ಆದರೆ ಇದ್ವಿ, ಅನುಭವಿಸಿದ್ದೀವಿ. ಇವಾಗ ನಾವೇ ಡೈರೆಕ್ಟಾಗಿ ಬಂದು ಅದನ್ನು ಟ್ಯಾಲಿ ಮಾಡ್ತಾ ಇದ್ದೀವಿ. ಅದನ್ನು ಖಂಡಿತ ಕರೆಕ್ಟ್ ಮಾಡಲೇಬೇಕು. ಅದು ಏನಕ್ಕೋಸ್ಕರ ಬರ್ತೈತೆ ನೀರು ಸಹ ಸರಿಯಾಗಿ ಕುಡಿದಿರ ಇದ್ರೇನು ಆ ವಂಶದಲ್ಲಿ ಆ ಶಾಪದಿಂದ ಬಳಲಿ ಹೋಗಿದ್ದಾರೆ ಅಂದರೆ ಅದನ್ನು ಸಹ ನಮಗೆ ಬಂದು ಸೇರುತ್ತೆ. ಅದನ್ನು ಖಂಡಿತ ಸರಿಪಡಿಸ್ಕೊಳ್ಳೇಬೇಕು. ಆ ನೀರುಗಟ್ಟಿ ಬರೋದ್ರಿಂದ ವಂಶ ಬಂದಿದ್ದು ಅದನ್ನು ಏನು ಹೇಳ್ತಾರೆ, ವಂಶ ಪಾರಂಪರೆಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ, ಒಂದು ಯೂಟ್ರಸ್ ಪ್ರಾಬ್ಲಮ್ ಆಗಲಿ, ಒಂದು ಕಿಡ್ನಿ ಪ್ರಾಬ್ಲಮ್ ಆಗಲಿ ಆ ವಂಶದಲ್ಲಿಂದ ಇದ್ದರೆ ಬಂದೇ ಬರುತ್ತೆ. ಖಂಡಿತ ಸತ್ಯನೇ. ಅದನ್ನು ಖಂಡಿತವಾಗಿ ನೀವು ಸರಿಪಡಿಸ್ಕೊಳ್ಳೇಬೇಕು. ಅದು ಬರೋದನ್ನು ತಡಿಬೇಕು ಅಂತ ಅಂದ್ರೇನು, ನಾವು ದಾನ ಧರ್ಮದಲ್ಲಿ ಈಡಾಗಬೇಕು. ನೋಡಿ, ಇಷ್ಟಿಷ್ಟೇ ಗಟ್ಟಿ ಸ್ಟಾರ್ಟ್ ಆಗುತ್ತೆ. ಆಗಿದೆ ಅಂತ ಡಾಕ್ಟ್ರ್ ಹೇಳಿದ ತಕ್ಷಣ ಮಹದೇಶ್ವರ ಬೆಟ್ಟಕ್ಕೋಗಿ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಇಷ್ಟಿಷ್ಟೇ ದಪ್ಪ ದೀಪ ಇದು ವಿಭೂತಿ ಮಾರ್ತಾರೆ. ಆ ವಿಭೂತಿನ ತಂದು 100 ಜನಕ್ಕೆ ಹಂಚಿ. ಖಂಡಿತ ಅದು ಒಳ್ಳೆಯದಾಗುತ್ತೆ. ಡೆಫಿನೆಟ್ ಆಗಿ ಅದು ಯಾಗೆಲ್ಲ ಕರಿತಾ ಬರುತ್ತೋ ಅದೇ ರೀತಿ ನಮ್ಮ ಹೊಟ್ಟೆಲಿರೋ ಗಟ್ಟಿನೂ ಸಹ ಕರಿಯುತ್ತೆ. ಇದನ್ನು ಡೆಫಿನೆಟಾಗಿ ಮಾಡಿ ಒಳ್ಳೆಯದಾಗಲಿ. ಓಕೆ ಅಮ್ಮ. ಇನ್ನು ನೀವು ರಾಯರ ಪರಮ ಭಕ್ತೆ, ರಾಯರ ಅನುಗ್ರಹ ಅವಾಗ ನಿಮ್ಮ ಮೇಲೆ ಆಗ್ತಾ ಇರುತ್ತೆ. ರಾಯರ ಅನುಗ್ರಹದಿಂದ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾ ಇರ್ತೀರಾ. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಪವಾಡಗಳ ಬಗ್ಗೆ ಮಾತಾಡೋದಾದರೆ? ಖಂಡಿತ. ನಾನು ನಿಜ ಹೇಳಬೇಕು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ನನ್ನಂಥ ಕಷ್ಟ ಯಾರೂ ಪಡಬಾರ್ದು ಅನ್ನೋದೇ ನನ್ನ ಈ ಪ್ರೋಗ್ರಾಮು ಸಹ. ಯಾಕೆಂದರೆ ನನ್ನ ತಾಯಿ ಆಸ್ತಿ ಇತ್ತು, ನಮಗಿಲ್ಲ ಅಂತಲ್ಲ. ಒಂದು 7 ಎಕರೆ ಜಮೀನಿತ್ತು, ಇನ್ನೊಂದು ಕಡೆ ಎಲ್ಲ ಸೇರಿ ಒಂದು 10-20 ಎಕರೆವರೆಗೂ ಜಾಗ ಇತ್ತು. ಆದರೆ ನಮ್ಮ ತಾಯಿ ಮಾರಬಾರ್ದು, ನಮಗಿರಲಿ ಮಕ್ಕಳು, ಮನೆ ತುಂಬ ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರ ಬೇಕು ಅಂತ ನಮ್ಮ ತಾಯಿ ಹೋಟ್ಲ್ ಇಟ್ಕೊಂಡಿದ್ವಿ. ರೈಲ್ವೆ ಗೊಲ್ಲಳ್ಳಿ ನಮ್ಮದು, ನೆಲಮಂಗಲ ತಾಲೂಕು. ಹಾಗಾಗಿ ನಮ್ಮ ತಾಯಿ ಅದನ್ನೆಲ್ಲ ಉಳಿಸ್ಕೊಂಡೇ ಬಂದರು. ಏನು ಮಾರ್ಬಿಡಬಾರ್ದು, ನಮ್ಮ ಮಕ್ಕಳಿಗೋಸ್ಕರ ಬೇಕು ಅಂತ. ಆಗ ನಾನು ನೆಲಮಂಗಲದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ನೆಲಮಂಗಲದಲ್ಲಾಗಲಿ ಬಾಣಾವರಕ್ಕೆ ಹೋಗಿ ನೋಡಿ, ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು. ಆ ಇಟ್ಟಿಗೆ ಫ್ಯಾಕ್ಟ್ರಿಲಿ ಇಟ್ಟಿಗೆ ತೊಗೊಂಡೋಗಿ ಹೊತ್ತು ಅವ್ರಿಗೆ ಕೂಲಿ ಇಸ್ಕೊಂಬತ್ತಾ ಇದ್ದೆ. ನಾನು ನಮ್ಮಣ್ಣ ಸುರೇಶ್ ಅಂತ ಹೇಳಿ ತುಮಕೂರಲ್ಲಿದ್ದಾರೆ. ನಾನು ನಮ್ಮಣ್ಣ ಇಟ್ಟಿಗೆ ಹೊರಕ್ಕೆ ಹೋಗ್ತಾ ಇದ್ವಿ. ಅವಾಗ ತುಂಬ ನನಗೇನು ಒಂದು 8 ವಯಸ್ಸು 9 ವಯಸ್ಸು ಅಷ್ಟೇ. ಸ್ಕೂಲ್ಗೆ ಅರ್ಧ ದಿನ ಹೋಗೋದು, ಅರ್ಧ ದಿನ ಇಟ್ಟಿಗೆ ಹೊತ್ತಕ್ಕೆ ಹೋಗೋದು. ಅದೇ ರೀತಿ ಸೌದೆ ತಗೊಬಂದು ನಮ್ಮದು ಸರ್ವೆ ಮರ ಹಾಕಿದ್ವಿ. ಸರ್ವೆ ಮರ ತೋಟನ ನಮ್ಮ ತಂದೆ ಕಟ್ ಮಾಡಿ ಕೊಡೋರು. ನಾನು ತಗೊಬಂದು ಯಶವಂತಪುರ ಮಾರ್ಕೆಟಲ್ಲಿ ಮಾರಿಬಿಟ್ಟು ಹೋದರೆ ಮಾತ್ರ ನಮ್ಗೂಟ. ನಮ್ಮ ಅಣ್ಣ ನಮ್ಮಪ್ಪ ಇಬ್ಬರೂ ಸೇರಿ ಕಟ್ ಮಾಡಿಕೊಡೋರು. ಅದನ್ನು ತಂದು ನಾನು ಹಾಕ್ಬಿಟ್ಟು ಆ ಕಾಸನ್ನು ತೊಗೊಂಡೋಗಿ ಥಿಂಗ್ಸ್ ಏನೇನು ಬೇಕೋ ನಮ್ಮಮ್ಮ ಬರ್ಕೊಡೋರು. ಅದನ್ನು ತೊಗೊಂಡೋಗಿ ಮನೆಗೆ ಕೊಟ್ಟರೆ ಮಾತ್ರ ಊಟ ನಮಗೆ. ಅದೇ ರೀತಿ ಅದನ್ನಾದಮೇಲೆ ಮತ್ತು ಹುಣಸೆಕಾಯಿ ಇದೆ ನೋಡಿ, ಮರದಲ್ಲಿ ಹುಣಸೆಕಾಯಿ ಸಹ ಒಂದು ಬುಟ್ಟಿಲಿ ಹಾಕ್ಕೊಡೋರು. ಅದೇನು ಒಂದು 5 kg 10 kg ಅದನ್ನು ಸಹ ತೊಗೊಂಡೋಗಿ ಮಾರ್ಕೊಂಬತ್ತಾ ಇದ್ದೆ ಯಶವಂತಪುರ ಮಾರ್ಕೆಟಲ್ಲಿ. ಮಾರ್ತಾ ನಮ್ಮ ಮನೆಗೆ ದರಿದ್ರ ಬಂತು ಅಂದರೆ ದರಿದ್ರ ದೇವತೆ ಎಲ್ಲಿಂದಲೋ ಬಂದಲೋ ಗೊತ್ತಿಲ್ಲ. ಅಷ್ಟೂ ಕಷ್ಟ ನೋಡಿ. ದೇವರು ಬರುವಾಗ
ಬಡತನ ಬರುತ್ತಂತೆ. ದರಿದ್ರೆ ದೇವತೆ ಬರುವಾಗ ಇರೋದನ್ನೆಲ್ಲ ತಗೊಂಡೋಗ್ಬಿಡ್ತಾಳಂತೆ. ಆಗ ಊಟಕ್ಕೆ ಇಲ್ಲ. ನನ್ನ ತಾಯಿಗೆ ಹಾಕೊಳ್ಳೋಕ್ಕೆ ಸ್ಯಾರಿ ಸಹ ಇರಲಿಲ್ಲ. ನನ್ನ ತಾಯಿ ನಮಗೆ ಊಟ ಅನ್ನ ತಿನ್ನಬೇಕು ಅಂದರೆ ಅದು ಯುಗಾದಿ ಹಬ್ಬ ಆಗಿರಬೇಕು ಅಥವಾ ಗೌರಿ ಗಣೇಶನ ಹಬ್ಬ ಆಗಿರಬೇಕು. ಆವಾಗ ಮಾತ್ರನೇ ಅನ್ನನ ನಾವು ಊಟ ಮಾಡ್ತಾಯಿದ್ವಿ. ಮತ್ತಿನ ದಿನ ಎಲ್ಲ ಬರೀ ಹುಳ್ಳಿಕಾಳು ಏನೇನು ಕಾಳು ಬರುತ್ತೋ ಅದನ್ನು ಮಾತ್ರ ಬೇಯಿಸ್ಕೊಂಡು ತಿಂತಾಯಿದ್ವಿ. ನೋಡಿ, ಹಂಗೆ ತಿಂದಿದ್ದಕ್ಕೆ ಈ ದೇಹಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಇನ್ನೂ ತಡ್ಕೊಳ್ಳೋ ಅಂಥ ಶಕ್ತಿ ಕೊಟ್ಟಿದ್ದಾನೆ. ಒಂದು ಶುಗರ್ ಇಲ್ಲ ನನಗೆ, ಒಂದು ಬಿ ಪಿ ಇಲ್ಲ. ನನ್ನ ತಾಯಿ ಕೊಟ್ಟಿದ್ದಂಥ ಆಶೀರ್ವಾದ ನನಗೆ. ಅದೇ ರೀತಿ ನೋಡಿ, ಇನ್ನೊಂದು ಹೇಳ್ಬೇಕು ಅಂತಂದರೆ ಆ ತಾಯಿ ನನ್ನ ಅಮ್ಮನಿಗೆ ಅವತ್ತಿನ ದಿವಸ ಕಷ್ಟದಲ್ಲಿ ಬೆಳೆದ್ವಿ. ಇವತ್ತಿನ ದಿವಸ ನೂರಾರು ಜನಕ್ಕೆ ನಾನು ಸೀರೆ ಜಾಕೆಟ್ ಕೊಡ್ತಾ ಇದ್ದೀನಿ. ಅದೇ ರೀತಿ ಅನ್ನದಾನ ಮಾಡ್ತಾ ಇದ್ದೀನಿ. ಆ ಭಗವಂತನ ಗುರುರಾಯರನ್ನ ಪೂಜೆ ಮಾಡ್ತಾ ಇವಾಗ ಎಷ್ಟೋ ಜನ, ಸಾವಿರಾರು ಜನಕ್ಕೆ ಊಟ ಹಾಕ್ತೀನಿ. ನಾನು ಸಾವಿರಾರು ಜನಕ್ಕೆ ಊಟ ಹಾಕ್ತೀನಿ. ಆರಾಧನೆ ದಿವಸ ಒಂದು 100-150 ಜನ ಬಂದ್ರೂ ಊಟ ಕೊಡ್ತೀನಿ. ಆಶ್ರಮಗಳಿಗೂ ಊಟ ಕೊಡ್ತೀನಿ. ಹಾಗಾಗಿ ಆ ಭಗವಂತ, ಆ ತಾಯಿ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು ನನ್ನ ತಾಯಿ, ಎತ್ತಿದ ತಾಯಿ ಅಷ್ಟೇ ಇವಾಗ ನಾನೆಲ್ಲನೂ ಮಾಡ್ತಾಯಿದ್ದೀನಿ. ಇದಕ್ಕಿಂತ ದನ ಕಾಯ್ತಾ ಇದ್ದೆ. ದನ ಕಾಯ ಅಂತ ಸರ್ವೆ ಮರಣ ದನ ಕಾಯ ಅಂತ ಟೈಮಲ್ಲಿ ನಾನು ಊಟನೇ ಇರ್ತಿರ್ಲಿಲ್ಲ. ನನಗೆ ಒಂದು ಸ್ವಲ್ಪ ಮುದ್ದೆ ಕೊಟ್ಟು ಕಳಿಸೋರು ನಮ್ಮ ತಾಯಿ. ನನಗದು ಸಾಲ್ತಾನೆ ಇರಲಿಲ್ಲ. ಕಾರಣ 7 ಜನಕ್ಕೂ ಊಟ ಕೊಡಬೇಕಲ್ವರ. ಇಷ್ಟು ದಪ್ಪ ಕೊಡೋರು, ಇಷ್ಟು ಮೊಸರು ಹಾಕಿ ಕರಡಾಕಿ ಕೊಡೋರು. ಅದು ಯಾವಾಗ ತಂದ್ಕೊಡ್ತಾರೆ ಅಂತ ದಾರಿನೇ ನೋಡ್ತಾ ಇದ್ದೆ. ಊಟ ಇರ್ತಿರ್ಲಿಲ್ಲ. ತುಂಬಾ ಹೊಟ್ಟೆ ಹಶ್ವಾಗ್ಬಿಡೋದು. ಹಂಗೆ ಹುಣಸೆ ಮರದ ಕೆಳಗಡೆ ಮಲಗಿ ಎಷ್ಟೋ ಹುಣಸೆ ಹಣ್ಣು ತಿಂದ್ಬಿಟ್ಟಿದ್ದೀನಿ. ಹೊಟ್ಟೆ ಹಶ್ವು ತಾಳ್ದಿರ. ತುಳಸಿ ನಾನು ತಿಂದಿರೋದು ಲೆಕ್ಕವೇ ಇಲ್ಲ. ಅದು ಈಸಿಯಾಗಿರೋಂಥದ್ದು ಏನು ಹಣ್ಣು, ಬೇಲಿ ಹಣ್ಣು ಸಿಕ್ಕಿದ್ರೇನು ಸರಿ, ಬೇಲಿ ಹಣ್ಣು ಸಿಗಲಿ, ಎಲ್ಚಿ ಹಣ್ಣು ಸಿಗಲಿ, ಖಾರ ಹಣ್ಣು ಸಿಗಲಿ, ಯಾವ ಹಣ್ಣು ಸಿಕ್ಕಿದ್ರೇನು ಸರಿ, ಅಷ್ಟು ಹಣ್ಣುಗಳ ತಿಂದು ನಾನು ಕಾಲ ಹಾಕಿದ್ದೀನಿ. ನಾನು ಬಿದ್ದಿದ್ದಕ್ಕೆ ಅಷ್ಟಕ್ಕೇನೆ ಆ ಗುರುರಾಯರು ನೇರ ಬಂದು ನನಗೆ ದರ್ಶನ ಕೊಟ್ಟಿರೋದು. ದನ ಕಾಯೋಳು ನಾನು ದನ ಕಾಯ್ದಿದ್ದೀನಿ. ಆ ಕೃಷ್ಣ ಪರಮಾತ್ಮ ಹೆಂಗೆ ದನ ಕಾಯ್ದನೋ ಅದೇ ರೀತಿ ನನ್ನನ್ನು ಅದೇ ರೀತಿ ಆ ವೆಂಕಣ್ಣನಿಗೆ ಏನು ಕೊಟ್ಟರೋ ಅದೇ ರೀತಿ ನನಗೂ ದರ್ಶನ ಕೊಟ್ಟಿದ್ದಾರೆ ಆ ಭಗವಂತ. ಖಂಡಿತ ಹೇಳ್ತೀನಿ, ರಾಯರಂಥ ಮಹಾನುಭಾವ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಿಗಲ್ಲ. ಯಾವ ಪ್ರಪಂಚದಲ್ಲಿ ನೀವು ಎಲ್ಲೇ ಹುಡ್ಕೊಂಡು ಹೋದ್ರೇನು ಆ ಮಹಾನುಭಾವ ಖಂಡಿತ ಸಿಗಲ್ಲ. ನಾನು ಅಷ್ಟು ಪಟ್ಟಿದ್ರೇನು ಇವತ್ತಿನ ದಿವಸ ನಾನು ನೆಮ್ಮದಿಯಾಗಿದ್ದೀನಿ. ಖಂಡಿತ ಹೇಳ್ತೀನಿ, ನನ್ನ ಆಸ್ತಿ ಅಂತಸ್ತು ನಾನೇನು ಇಸ್ಕೊಂಡಿಲ್ಲ. ಇನ್ನೂ ನನ್ನ ತಾಯಿ ಮನೇಲಿ, ನನ್ನ ತವ್ರ ಮನೆಯಲ್ಲಿ. ಇವಾಗ ನನ್ನ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆಲ್ಲಿ ರಾಯರು ಸಿಕ್ಕಿದ್ರು, ಯಾವ ರೀತಿ ಯಾವ ಜಾಗದಲ್ಲಿ ನನಗೆ ರಾಯರ ದರ್ಶನ ಆಯಿತು. ರಾಯರ ದರ್ಶನ ಆಗಿದ್ದಂಥ ಜಾಗ ಪಿಳ್ಳೆ ಹನುಮಂತರಾಯನ ದೇವಸ್ಥಾನ, ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ. ಹಾಗಾಗಿ ನೋಡಿ, ಬೈಲಾಂಜನೇಯನ ದೇವಸ್ಥಾನ ಸಹ ಇದೆ ನಂಗೆ ಗೊಲ್ಲಹಳ್ಳಿ ಹತ್ರ. ಟ್ರೈನ್ ನಿಲ್ಲಿಸ್ತವ್ರು ಅವರು, ಟ್ರೈನ್ ತಡೆದು ನಿಲ್ಲಿಸ್ತವ್ರು ಬೈಲಾಂಜನೇಯ ಸ್ವಾಮಿ. ಅಲ್ಲೇ ನಾನು ಹುಟ್ಟಿದ್ದೀನಿ. ನಾನು ಓದಿದ್ದು ಸ್ಕೂಲು ಸಹ ಬೈಲಾಂಜನೇಯ ದೇವಸ್ಥಾನದ ಹತ್ರನೇ. ನೋಡಿ, ಎಲ್ಲ ಲಿಂಕೆ ಆಗಿ ಬರ್ತಾ ಇದೆ. ರಾಯರು ಬಂದರು ಅಲ್ಲಿ. ಆಲ್ರೆಡಿ ನಾನು ಆ ಹನುಮಂತನ ಪೂಜೆ ಮಾಡಿದ್ದೀನಿ, ಭಜನಂಗಿನ. ನೋಡಿ, ಎಷ್ಟು ಒಂದು ವಿಶೇಷತೆ ನನಗೂ ಅವ್ರಿಗೂ. ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ನಡೆದಿದ್ದನ್ನು ಹೇಳಿದ್ರೆ ನೀವೇ ಭಯಪಡ್ತೀರ. ಅದೇ ರೀತಿ ನಾನು ಸೂಸೈಡ್ ಮಾಡ್ಕೋಬೇಕು 96ಅಲ್ಲಿ ಹೆಣ್ಮಗಳು ಸಹ ಅವ್ರನ್ನ ಸಲಹೆ ಮಾಡಿದ್ದಾರೆ, ನನ್ನ ಕಾಪಾಡಿದ್ದಾರೆ. ನೀನು ಪ್ರಪಂಚಕ್ಕೋಸ್ಕರ ಹುಟ್ಟಿದ್ಯಾ, ನೀನು ನುಡ್ಕೊಂಡು ಬರೋ ಅಂಥವ್ರಿಗೆ ಒಳ್ಳೇದು ಮಾಡು ಅಂತ ನನ್ನನ್ನು ಕಾಪಾಡಿದ್ದಾರೆ. ಅಂಥದ್ದು ಎಲ್ಲನೂ ನನ್ನ ಮನೆಯಿಂದ ಎಲ್ಲನೂ ಸಹ ನಿಮ್ಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಖಂಡಿತ ಇಡ್ತೀನಿ ಒಂದಲ್ಲ ಒಂದು ದಿವಸ. ನೋಡಿ, ಆ ಭಗವಂತನ ನಂಬಿದ್ರೆ ಯಾವ ಕಷ್ಟನೂ ಇಲ್ಲ. ಇವತ್ತಿನ ದಿವಸ ನಾನು ಸಾವಿರಾರು ಜನಕ್ಕೆ, ಎಷ್ಟೋ ಜನಕ್ಕೆ ಬರೋವ್ರಿಗೂ ಸಹ ಹುಷಾರಿಲ್ಲ, ನನಗೆ ಏನಾದರೂ ನನಗೆ ಮಾಡಿ ಅಂದರೆ ನಾನು ಮೆಡಿಷನ್ನು ಸಹ ಇಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ನನ್ನ ಕೈಲಿ ಆಗಿದ್ದನ್ನು ನಾನು ದಾನ ಧರ್ಮನೂ ಹೇಳ್ಕೋಬಾರ್ದು ಇದ್ರೂ ಸಹ. ಏಕೆಂದರೆ ನನ್ನ ತಾಯಿ ಅಷ್ಟು ಕಷ್ಟಪಟ್ಟರು. ನನ್ನ ತಾಯಿ ಪಟ್ಟ ಕಷ್ಟಕ್ಕೋಸ್ಕರ ನಾನು ಇವತ್ತಿನ ದಿವಸ ನನಗೆ ಜನ್ಮ ಕೊಟ್ಟಿದ್ದಕ್ಕೇ ನಮ್ಮಮ್ಮ ಹೇಳೋರು, ನೀನು ಯಾವತ್ತೂ ನೀನು ಚೆನ್ನಾಗಿರ್ತೀಯ, ನಿನಗೆ ಯಾವ ಕೊರತೆನೂ ಇರಲ್ಲ ಅಂತ ಹೇಳಿ ನಾನು ಗಂಡಸು ಬೆಳೆಸಿದ್ರು. ಇವತ್ತಿನ ದಿವಸ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಆ ತಾಯಿ ಜಗನ್ಮಾತೆಗೆ ಜನ್ಮ ಪೂರ ಇಲ್ಲ, 7 ಜನ್ಮಕ್ಕೂ ನನ್ನ ತಾಯಿ ತಂದೆನೇ ನನ್ನ ತಾಯಿ ತಂದೆ ಆಗಿ ಬರಬೇಕು ಅಂತ ಆ ಸಂಕಲ್ಪನೂ ಮಾಡ್ಕೊಳ್ತೀನಿ ಖಂಡಿತ. ಅದೇ ರೀತಿ ನೋಡಿ, ನಮ್ಮಮ್ಮ ಎಷ್ಟೇ ಆಗಿರಲಿ, ಎಷ್ಟೇ ಕಷ್ಟ ಬರಲಿ, ನನಗೆ ಹೇಳ್ಕೊಟ್ಟಿದ್ದು ಒಂದೇ ವಿಷಯ, ಆ ರಾಯರನ್ನ ಬಿಡಬೇಡ, ರಾಯರನ್ನ ಯಾವ ಕಾರಣಕ್ಕೂ ಬಿಡಬೇಡ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿರು,
ಆಧ್ಯಾತ್ಮಿಕಕ್ಕೆ ಹೋಗು. ನನ್ನನ್ನು ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಅಕ್ಕ ಮಹಾದೇವಿ ಅನ್ನೋರು. ನಮ್ಮ ತಂದೆ ನನ್ನ ಮೇಲೆ ತುಂಬ ಪ್ರೀತಿ. ನಮ್ಮ ಮನೇಲಿ ಎಲ್ಲರೂ ಹೊಡೆಯೋರು. ನಾನು ಇವತ್ತಿನವರೆಗೂ ಒಂದು ಕೈ ಏಟು ಹೊಡೆದಿದ್ದಿಲ್ಲ ನನ್ನ ಮೇಲೆ. ಎಲ್ಲರೂ ಅದೇ ತಿಂದಿದ್ದಾರೆ ನಮ್ಮ ಮನೇಲಿ. ನಮ್ಮ ತಂದೆ ತಾಯಿ ಹತ್ರ ನಾನು ಒಂದು ಏಟು ಸಹ ನಾನು ಹೊಡೆಸ್ಕೊಳ್ಳಲಿಲ್ಲ. ಅದೇ ರೀತಿ ನನ್ನ ಮಕ್ಕಳನ್ನು ಸಹ ನಾನು ಹೊಡೆಯೋದಿಲ್ಲ. ಕಾರಣ ಚಿಕ್ಕ ಮಕ್ಕಳಲ್ಲೇ ನನ್ನ ಮಕ್ಕಳನ್ನೇ ಬಿಟ್ಬಿಟ್ಟು ನಾನು ಓದೋಳು. ಕಾರಣ ಏನು ಅಂತಂದರೆ ಆ ರಾಯನ್ನ ಪಡ್ಕೊಳ್ಳೋಕ್ಕೋಸ್ಕರ ರಾಯರು ನನ್ನ ಹತ್ರ ಎಲ್ಲ ಕಿತ್ಕೊಂಡು ಬರೀ ಬತ್ತಲೇ ಹಾಕ್ಬಿಟ್ರು. ಆಮೇಲೆ ಎಲ್ಲನೂ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಕಣ್ಣು ಮುಂದೆ ಕೂಡಿಸಿದ್ದಾರೆ ಅಂದರೆ ಆ ಮಹಾನುಭಾವನಿಗೆ ಎಷ್ಟು ಶಕ್ತಿ ಇರ್ಬೋದು, ಆ ಮಹಾನುಭಾವನಿಗೆ ಎಷ್ಟು ಶಕ್ತಿ ಇರ್ಬೋದು ನೋಡಿ. ರಾಯರನ್ನ ನಂಬಿ ರಾಯರ ಪಾದೆಲೆ ಹೋಗಿ ಮಂತ್ರಾಲಯ ದರ್ಶನ ಮಾಡಿ ಬರಬೇಕು ಅನ್ನೋ ನೆನೆಸ್ಕೊಂಡಿರೋರ್ನ ಹತ್ರ ಬನ್ನಿ, ನಿಮಗೆ ದಾರಿ ಹೇಳ್ತೀನಿ ಖಂಡಿತ. पूज्याय राघवेन्द्राय सत्यधर्मरताय च